ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಅದಕ್ಕೋಸ್ಕರ ರಿಕವರ್ ಆಗ್ತದೆ ಇಟ್ಸ್ ಬೆಟರ್. ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್? ಅವರು ನಾನು ಯಾವ ಸ್ಮೈಲ್ ಅದು ನೋಡಿ ರಿಯಾಕ್ಟ್ ಮಾಡಿದ್ರು ಅದೇ ಒಂದು ಸ್ಮೈಲ್. ಅದೇ ಹೇಳಿದ್ರು ಅವ್ರಿಗಿಂತ ನಮಗೆ ಅವ್ರಿಗೆ ವೀಕ್ ಆಗಿದ್ದೀವಿ ನಾವು. ನಿಮಗೂ ಅವ್ರಿಗೂ ಮೊದಲಿಂದಲೂ ಆಗ್ತಿದೆ. ಇವತ್ತು ಭೇಟಿ ಮಾಡಿದ್ರು ತಕ್ಷಣ ಹೊರಗಡೆ ಭೇಟಿ ಮಾಡಬೇಕು, ಇಲ್ಲಿ ಭೇಟಿ ಮಾಡೋದು ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಏನು ಚರ್ಚೆ ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಏನಿಲ್ಲ ಮನೆ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇತ್ತು, ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳ್ಬೋದು ಅಷ್ಟೇ. ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡೋದು. ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಅದು ನಮ್ಮ ಮನಸ್ಸಲ್ಲಿ ಹೋರಾಡಿತ್ತು. ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನಾಡಿದ್ದಲ್ಲಿ ನಾನು ಬರ್ತೀನಿ ಆರಾಮಾಗಿ ಅವ್ರಿಗೆ ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ. ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತು? ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೇನು ಬರಲಿಕ್ಕೆ ಸಾಧ್ಯ? ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತೀನಿ. ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ. ಇರಿಗೇಷನ್ ಕಾರ್ಡಿನ ತಲುಪಿಸಿದ್ರೆ ಇದೆಲ್ಲ ಏನು ತೊಗೊಂಡೋಗಕ್ಕೆ ಬಿಡಲ್ವಲ್ಲ ಸರ್, ನಮಗೆ ಏನು ಆ ಥರ ಆಶೀರ್ವಾದ ಪಡ್ಕೊಂಡಿದ್ದೀರಾ? ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು? ಇಲ್ಲ ಸರ್, ಏನು ಜನರಲ್ಲಾಗಿ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಅಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ, ಅದೇ ಮಾತು. ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಕ್ಯಾಶುವಲ್ ಕೇಳಕ್ಕೆ ಹೇಳ್ತಾರೆ ಸರ್, ಹೆಂಗಿದೆ ಏನು ಅವ್ರಿಗೂ ಯಾವಾಗಲೂ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ ಒಂದಷ್ಟು. ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಸಾರಿ, ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್? ಫೀವರ್ ಅಂತ ಹೇಳ್ತಿದ್ರು, ಎಷ್ಟು ದಿನದಿಂದ ಇದ್ರ ಅದನ್ನೇನು ಕೇಳಿಲ್ಲ ಸರ್, ಎಷ್ಟು ದಿವಸ ಏನು ಅಂತ ಕೇಳಿಲ್ಲ. ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ, ನನಗೆ ಸಂಜೆ ಹೊತ್ತಾದ್ರೆ ಸ್ವಲ್ಪ ಜ್ವರ ಬರ್ತಾ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ? ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಹೊಳಗಿನ ಫುಡ್ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಈಗ ಅನುಮತಿ ಕೊಡ ಅದೇ ಅಪ್ಲೈ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಹೇಳಿ, ಫುಡ್ ಬಗ್ಗೆ ಏನು ಫುಡ್ದೇನು ಸ್ಮೈಲ್ ಮಾಡಿದ್ರೆ ವೆಯ್ಟ್ ಲಾಸ್ ಏನಾದರೂ ಆಗಿದೆ, ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ 8 kg ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ, ಹೌದಾ? ಎಷ್ಟು ಕೆ ಜಿ ಅನ್ಸುತ್ತೆ, ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ, ಎವಿಡೆಂಟಾಗಿ ಕಾಣಿಸುತ್ತೆ. ಓಕೆ ಥ್ಯಾಂಕ್ ಯು ಸರ್. ಯಾವ ಪುಸ್ತಕ ಕೊಟ್ಟರೆ ಸರ್ ದರ್ಶನ್? ನಾನು ಆಲ್ಕಮಿಸ್ಟ್ ಕನ್ನಡ ವರ್ಷ ಅರ್ಜುನ ಆನೆ ಎಂದು ಅರ್ಜುನ ಅಂತ ಆ ಒಂದು ಪುಸ್ತಕ ಎರಡೇ ಪುಸ್ತಕ. ಏನು ಸರ್ ಅದು ಆಲ್ಕಮಿಸ್ಟ್ ಹೇಳಿದ್ರಲ್ಲ, ಏನು ಕಾನ್ಸೆಪ್ಟ್ ಅದು? ಅದೊಂದು ಲೈಫ್ ಜರ್ನಿ ಬಗ್ಗೆ ಇದೆ, ಹಾಂ ಫಿಲಾಸಫಿ ಇದೆ ಅದರಲ್ಲಿ. ಓಕೆ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಅಂದರೆ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು. ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು. ಸೊ ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು, ಒಂದು ಅಡೆತಡೆಗಳನ್ನು ಬಂದೇ ಬರುತ್ತೆ. ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ ಬುಕ್. ಪ್ರಕರಣ ಸಂಬಂಧಪಟ್ಟಾಗೆ ಏನಾದರೂ ಜೊತೆ ಮಾತಾಡೋಣ, ಪ್ರಕರಣ ಸಂಬಂಧಪಟ್ಟಾಗೆ ಕೋರ್ಟಲ್ಲಿ ಹೇಳಿದ್ರು ಸರ್, ನಾವೆಲ್ಲ ಏನಾಗ್ತೀವಿ, ಹ್ಯೂಮನ್ ಇಮೋಷನ್ಸ್ ಅಂತ ಹೇಳಿ ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ, ನಮ್ಮ ಅಷ್ಟು ಒಲವು ಅವ್ರ ಕಡೆನೇ ತಿರುಗುತ್ತೆ. ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ. ಅದು ಸರಿನೇ ತಪ್ಪು ಅದು ನಾವು ಅನಲೈಸ್ ಮಾಡೋಣ. ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು, ಅದು ಕರೆಕ್ಟಾಗಿ ನೋಡುತ್ತೆ, ಏನಿದ್ರು ಅದು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದು. ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಹೇಳಿದಾಗೆ ಪ್ರಕರಣ ನ್ಯಾಯಾಲಯದಲ್ಲಿದೆ, ಆದರೂ ಕೂಡ ಎಲ್ಲ ಒಂದು ದರ್ಶನ್ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ, ನನಗೆ ಅದೇ ಹೇಳ್ತೀನಿ. ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್. ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು, ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಒಂದು ಈ ಥರ ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು. ಅದ್ರಲ್ಲಿ ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಇನ್ಸ್ಟೆಂಟ್ ಅಂತಲ್ಲ, ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು. ಸೊ ಅದೇನು ಹೊಸದಲ್ಲ ಅವರಿಗೆ. ಬಟ್ ನಾವು ಹೇಳೋದು ಅದೊಂದು ಜೊತೆ ಒಡನಾಟ ಇದ್ದವರಾಗಿ ಅವ್ರು ಏನು ತಪ್ಪು ಮಾಡಿರಲ್ಲ, ಅವ್ರು ಕ್ಲೀನಾಗಿ ಆಚೆ ಬರೋದು ನಮ್ಮ ನಂಬಿಕೆ. ಥ್ಯಾಂಕ್ ಯು ವೆರಿ ಮಚ್. ಇದಿದೆ 5 ಜನ ಪರ್ಮಿಷನ್. ಸೊ ನಾವು 5 ಜನ ನಾನು ತುಂಬ ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಟ್ರೈ ಮಾಡ್ತೀನಿ. ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗಬೇಕಾಗಿತ್ತು. ನಮ್ಮದು ನನಗೆ ನಿನ್ನೆ ಅಂದ್ಕೊಂಡ್ವಿ, ನಿನ್ನೆ ಕೋರ್ಟ್ ಇತ್ತು, ಇವತ್ತಿಗೊಂದು ಮದುವೆ ಡೇಟ್ ಯಾವುದು? ಹೇಳ್ತಿಲ್ಲ. ಕನ್ನಡಿಗರ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.